ನಮಸ್ಕಾರ ಸ್ನೇಹಿತರೆ. ಇವತ್ತು ಕೆಲವು ಡಾಟ್ಸ್‌ನ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ನೀಟ್ ಪೇಪರ್ ಲೀಕ್ ಆಗಿದ್ದ ಕಾರಣಕ್ಕೆ ಮೇ 12ಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್‌ಟಿಎ ನೀಟ್ ಎಕ್ಸಾಮ್ಸ್‌ನ ಕ್ಯಾನ್ಸಲ್ ಮಾಡುತ್ತೆ. ಈ ಪೇಪರ್ ಲೀಕ್ ಇಶ್ಯೂನ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಜನ್-ಝೀ ಕಮ್ಯುನಿಟಿಗೆ ಒಂದು ಅಪೀಲ್ ಮಾಡ್ತಾರೆ. ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡಿ ಒಂದು ದೊಡ್ಡ ಮೂವ್‌ಮೆಂಟ್‌ನ ಶುರು ಮಾಡಿ ಅಂತ ಕರೆ ಕೊಡ್ತಾರೆ. ಅದಾದ ನಂತರ ಮೇ 15ರಂದು ಜಸ್ಟಿಸ್ ಸೂರ್ಯಕಾಂತ್ ಒಂದು ಹೀರಿಂಗ್ ವೇಳೆ ಕಾಕ್ರೋಚ್ ಅನ್ನೋ ಪದನ ಯೂಸ್ ಮಾಡ್ತಾರೆ. ಅದರ ವೆರಿ ನೆಕ್ಸ್ಟ್ ಡೇ ಅಂದ್ರೆ ಮೇ 16ಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಹ್ಯಾಂಡಲ್ಸ್ ಕ್ರಿಯೇಟ್ ಆಗುತ್ತೆ. ಆ ದಿನ ಕ್ರಿಯೇಟ್ ಆದ ಈ ಹ್ಯಾಂಡಲ್ಸ್ ಡೈರೆಕ್ಟ್ ಆಗಿ ಜನ್-ಝೀ ಕಮ್ಯುನಿಟಿನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಕೆಲವೇ ಗಂಟೆಗಳಲ್ಲಿ ಅದು ಸೂಪರ್ ವೈರಲ್ ಕೂಡ ಆಗ್ಬಿಡುತ್ತೆ. ಇಂಡಿಯಾದಲ್ಲಿ ಈಗಾಗಲೇ ಫ್ರಸ್ಟ್ರೇಷನ್‌ನಲ್ಲಿ ಇರುವಂತಹ ಜಾಬ್ ಇಲ್ಲದೆ ಐಡಲ್ ಆಗಿ ಕೂತಿರೋ ಲೆಫ್ಟ್ ಎಕೋಸಿಸ್ಟಮ್ ಇದಕ್ಕೆ ಫುಲ್ ಸಪೋರ್ಟ್ ಕೊಡುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ಹ್ಯಾಂಡಲ್ಸ್ ಕ್ರಿಯೇಟ್ ಮಾಡಿದ ಅಭಿಜಿತ್ ದೀಪ್‌ಕೆ ಮೊದಲು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಜೊತೆ ಸುಮಾರು 5 ವರ್ಷಗಳ ಕಾಲ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಕೆಲಸ ಮಾಡಿದವನು. ನೀವು ಗಮನಿಸಿದ್ರೆ ಮನೀಶ್ ಸಿಸೋದಿಯಾ ಜೊತೆ ಅವನು ಹಲವಾರು ಬಾರಿ ಫೋಟೋಸ್ ಕೂಡ ತಗೊಂಡಿದ್ದಾನೆ. ಅದು ಫೋಟೋಸ್ ಕೂಡ ವೈರಲ್ ಆಗಿದ್ದಾವೆ. ಇಲ್ಲಿ ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಫಂಡಿಂಗ್ ಕೂಡ ಮೋಸ್ಟ್‌ಲಿ ಆಮ್ ಆದ್ಮಿ ಪಾರ್ಟಿಯ ಎಕೋಸಿಸ್ಟಮ್ ಇಂದನೇ ಬರ್ತಾ ಇದೆ. ಸಿಎಎ ಪ್ರೊಟೆಸ್ಟ್ ಸಮಯದಲ್ಲೂ ಅಭಿಜಿತ್ ದೀಪ್‌ಕೆ ಆಕ್ಟಿವ್ ಆಗಿದ್ದ. ಅವನ ಕೆಲವು ವೈರಲ್ ಕ್ಲಿಪ್ಸ್, ಪ್ರೊವೋಕೇಟಿವ್ ಸ್ಟೇಟ್ಮೆಂಟ್ಸ್ ನೀವು ನೋಡಿರಬಹುದು. ಈಗ ಅವನು ಅಮೆರಿಕದ ಬಾಸ್ಟನ್‌ನಲ್ಲಿ ಕೂತು ಅಲ್ಲಿಂದಲೇ ಈ ಹ್ಯಾಂಡಲ್ಸ್‌ನ ಆಪರೇಟ್ ಮಾಡ್ತಾ ಇದ್ದಾನೆ. ಇನ್ನೊಂದು ಮೇಜರ್ ಪಾಯಿಂಟ್ ಏನಂದ್ರೆ, ಕೇವಲ ಒಂದೆರಡು ದಿನಗಳಲ್ಲಿ ಟ್ವಿಟರ್ ಅಕೌಂಟ್, ಇನ್‌ಸ್ಟಾಗ್ರಾಮ್ ಅಕೌಂಟ್, ವೆಬ್‌ಸೈಟ್, ಪೇಯ್ಡ್ ಕ್ಯಾಂಪೇನ್ ಇವೆಲ್ಲವನ್ನು ಬೋಸ್ಟನ್‌ನಲ್ಲೇ ಕೋರ್ಡಿನೇಟ್ ಮಾಡಿ ರೆಡಿ ಮಾಡಲಾಗಿದೆ. ಮೀಮ್ ರೀಲ್ಸ್, ಟ್ರೋಲ್ ಕಂಟೆಂಟ್, ಜೆನ್-ಝೀ ಆಡಿಯನ್ಸ್‌ಗೆ ಕನೆಕ್ಟ್ ಆಗೋ ತರ ಸ್ಟೈಲ್‌ನಲ್ಲಿ ಎಲ್ಲವೂ ಡಿಸೈನ್ ಮಾಡಲಾಗಿದೆ. ನೀವು ಕಳೆದ 2-3 ವರ್ಷಗಳ ಇಂಟರ್‌ನ್ಯಾಷನಲ್ ಜಿಯೋಪೊಲಿಟಿಕಲ್ ಸಿನಾರಿಯೋ ಅಬ್ಸರ್ವ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಡೊಮೆಸ್ಟಿಕ್ ಲೆವೆಲ್‌ನಲ್ಲಿ ಜೆನ್-ಝೀ ಕಮ್ಯುನಿಟಿನ ಪೊಲಿಟಿಕಲಿ ಮೊಬಿಲೈಸ್ ಮಾಡಿ ಅವರಿಂದ ರೆಜಿಮ್ ಚೇಂಜ್ ಟೈಪ್ ಮೂವ್‌ಮೆಂಟ್ಸ್‌ನ ಕ್ರಿಯೇಟ್ ಮಾಡೋ ಪ್ರಯತ್ನಗಳು ಜಗತ್ತಿನ ಹಲವಾರು ಕಡೆ ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ, ವೆನಿಜುಲಾ ಎಕ್ಸಾಂಪಲ್ ಸಾಕಷ್ಟಿದಾವೆ. ಇಲ್ಲಿ ಅತ್ಯಂತ ಸೀರಿಯಸ್ ವಿಷಯ ಏನಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಈ ಗ್ರೂಪ್ ಮೀಮ್ಸ್ ಮತ್ತು ರೀಲ್ಸ್‌ಗೆ ಮಾತ್ರ ನಿಲ್ಲದೆ ತನ್ನ ವೆಬ್‌ಸೈಟ್‌ನಲ್ಲಿ ಫಾರ್ಮ್ಸ್ ಕೂಡ ಫಿಲ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಇಲ್ಲಿ ಯುವಕರ ಡೇಟಾ ಕಲೆಕ್ಟ್ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇದು ಭವಿಷ್ಯದಲ್ಲಿ ತುಂಬಾನೇ ಡೇಂಜರಸ್ ಆಗಬಹುದು. ಇದು ಇದೇ ಡೇಟಾಬೇಸ್‌ನ ಯೂಸ್ ಮಾಡಿಕೊಂಡು ಮುಂದೆ ದೇಶದ ವಿರುದ್ಧ ಸ್ಟ್ರಾಟಜಿ ಮಾಡಬಹುದು. ಯಾಕಂದ್ರೆ ಈ ಡೇಟಾ ಇಂಡಿಯಾದಲ್ಲಿ ಸೇವ್ ಆಗ್ತಾ ಇಲ್ಲ. ಈ ಸಂಪೂರ್ಣ ಡೇಟಾ ಸ್ಟೋರೇಜ್ ಯುಎಸ್‌ನಲ್ಲಿ ಆಗ್ತಾ ಇರೋದು. ಇವತ್ತು ಫಾರ್ಮ್ ಫಿಲ್ ಮಾಡಿದಂಥ ಯುವಕರನ್ನ ಮುಂದೆ ಬ್ರೈನ್ ವಾಶ್ ಮಾಡಿ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್‌ಗೆ ಬಳಸಬಹುದು ಅನ್ನೋ ಭಯ ಕೂಡ ಇಲ್ಲಿ ಕೆಲವರಲ್ಲಿದೆ. ಮುಂದೆ ಹೋಗೋದಕ್ಕಿಂತ ಮೊದಲು ಒಂದು ವಿಷಯನ ನೆನಪಿಸ್ಕೊಳ್ಳಿ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ ಸಿಸೋದಿಯಾ ಪೊಲಿಟಿಕ್ಸ್‌ಗೆ ಬರೋದಕ್ಕಿಂತ ಮೊದಲು ಕಬೀರ್ ಅನ್ನೋ ಒಂದು ಎನ್‌ಜಿಒನ ರನ್ ಮಾಡ್ತಾ ಇದ್ರು. ಆ ಎನ್‌ಜಿಒಗೆ ಅಮೆರಿಕದ ಫೋರ್ಡ್ ಫೌಂಡೇಶನ್ ಇಂದ ಫಂಡಿಂಗ್ ಬರ್ತಾ ಇತ್ತು. ಫೋರ್ಡ್ ಫೌಂಡೇಶನ್ ಕೆಲವು ರಿಸೋರ್ಸಸ್‌ನ ಪ್ರಕಾರ ಸಿಐಎದ ರೈಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಇಲ್ಲಿ ಈ ಫೌಂಡೇಶನ್‌ನ ಡೀಪ್ ಸ್ಟೇಟ್ ರೆಜಿಮ್ ಚೇಂಜ್ ಆಪರೇಷನ್ ಜೊತೆಗೆ ಲಿಂಕ್ ಮಾಡ್ತಾರೆ. ಇಂಟೆಲಿಜೆನ್ಸ್ ಸರ್ಕಲ್‌ಗಳಲ್ಲಿ ಈ ರೀತಿಯ ಆಕ್ಟಿವಿಟೀಸ್‌ನ ಕಳೆದ 6 ವರ್ಷಗಳಿಂದ ಅಬ್ಸರ್ವ್ ಮಾಡಲಾಗ್ತಾ ಇದೆ. ಈಗ ನೀವು ಈ ಡಾಟ್ಸ್‌ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಅಭಿಜಿತ್ ದೀಪ್‌ಕೆ, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋದಿಯಾ, ಫೋರ್ಡ್ ಫೌಂಡೇಶನ್, ಅಮೆರಿಕ, ಸಿಐಎ ಮತ್ತು ಡೀಪ್ ಸ್ಟೇಟ್ ರೆಜಿಮ್ ಚೇಂಜ್ ಇವೆಲ್ಲದರ ನಡುವೆ ಯಾವ ಕನೆಕ್ಷನ್ ಇರಬಹುದು ಅನ್ನೋದನ್ನ ನೀವೇ ಅನಲೈಸ್ ಮಾಡಿ. ನೀವು ನನ್ನ ಜೊತೆ ಅಗ್ರಿ ಆಗ್ತೀರಾ ಇಲ್ವೋ ಅನ್ನೋದು ಬೇರೆ ವಿಷಯ. ನನ್ನ ವಿಚಾರಗಳನ್ನು ನೀವು ಅಪೋಸ್ ಕೂಡ ಮಾಡಬಹುದು. ಐ ಅಗ್ರಿ ಟು ಡಿಸ್‌ಅಗ್ರಿ ವಿತ್ ಯು. ನಮ್ಮಿಬ್ಬರ ನಡುವೆ ಅಗ್ರಿಮೆಂಟ್ ಅಂಡ್ ಡಿಸ್‌ಅಗ್ರಿಮೆಂಟ್ ಇರೋದು ಸ್ವಾಭಾವಿಕ. ಆದರೆ ರೀಸೆಂಟ್ ಜಿಯೋಪೊಲಿಟಿಕಲ್ ಅಪ್ಡೇಟ್ಸ್ ನೀವು ಫಾಲೋ ಮಾಡ್ತಿದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಿರುತ್ತೆ. 2029ಗಿಂತ ಮೊದಲು ಈ ದೇಶದಲ್ಲಿ ಒಂಥರದ ಆಕ್ರೋಶ, ಸಿವಿಲ್ ಅನ್ರೆಸ್ಟ್, ಸಿವಿಲ್ ವಾರ್ ತರದ ಸಿಚುಯೇಷನ್ಸ್, ದೊಡ್ಡ ಮಟ್ಟದ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇದೆ. ಒಂದು ರೀತಿಯ ಅರಾಜಕತೆ ಬಿಲ್ಡ್ ಆಗೋ ಚಾನ್ಸಸ್ ತುಂಬಾನೇ ಕಾಣಿಸ್ತಾ ಇದಾವೆ. ನನ್ನ ಈ ಸ್ಟೇಟ್ಮೆಂಟ್ ಹಿಂದೆ ಇರೋ ಕಾರಣ ಏನಂದ್ರೆ, ಇಲ್ಲಿ ಪಬ್ಲಿಕ್ ಪ್ಲಾಟ್‌ಫಾರ್ಮ್ ಅಲ್ಲಿ ಇರುವಂತಹ ಕೆಲವೊಬ್ರು ಪೊಲಿಟಿಷಿಯನ್ಸ್, ಜುಡಿಷಿಯರಿ ಮೆಂಬರ್ಸ್, ಸೆಲೆಬ್ರಿಟೀಸ್, ಮಿನಿಸ್ಟರ್ಸ್ ಯಾರು ಬೇಕಾದ್ರೂ ಒಂದು ಕೇರ್‌ಲೆಸ್ ಸ್ಟೇಟ್ಮೆಂಟ್‌ನ ಕೊಟ್ಬಿಡ್ತಾರೆ ಫಸ್ಟು. ನಂತರ ಆ ಸ್ಟೇಟ್ಮೆಂಟ್‌ಗಳನ್ನ ಆಂಪ್ಲಿಫೈ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ಗಲಾಟೆ, ಪ್ರೊಟೆಸ್ಟ್, ದೊಂಬಿ, ಬಂದ್ ಈ ದ್ವೇಷ ಭಾಷಣ ಮಾಡ್ಲಾಗ್ತಾ ಇದೆ. ಈ ಪ್ಯಾಟರ್ನ್ ಈಗ ಸ್ಲೋಲಿ ಬಿಲ್ಡ್ ಆಗ್ತಾ ಇದೆ. ನೀವು ವಿಡಿಯೋನ ನೋಡಿದ್ಮೇಲೆ ನೀವು ಇವನು ತುಂಬಾ ಪೆಸಿಮಿಸ್ಟ್, ಸುಮ್ನೆ ಕತೆ ಕಟ್ತಾನೆ ಅಂತ ಹೇಳ್ಬೋದು. ಹೌದು, ನಾನು ಪೆಸಿಮಿಸ್ಟ್ ಆಗಿದ್ದೀನಿ. ಯಾಕಂದ್ರೆ ಈ ದೇಶ ಒಡೆದು ಹೋಗೋ ಪರಿಸ್ಥಿತಿ ಬಂದಾಗ ಅದನ್ನ ಕಣ್ಣಾರೆ ನೋಡ್ಕೊಂಡು ಕೂತ್ಕೊಳ್ಳೋ ಆಸೆ ನನಗಿಲ್ಲ. ನಿಮಗೂ ನನಗೂ ಐಡಿಯಾಲಜಿ ಲೆವೆಲ್‌ನಲ್ಲಿ ಎಷ್ಟೇ ಡಿಫರೆನ್ಸಸ್ ಇದ್ರೂ ನಮ್ಮಿಬ್ಬರಲ್ಲೂ ಕಾಮನ್ ಥಿಂಗ್ ಒಂದೇ. ಅದು ಭಾರತ. ಪೊಲಿಟಿಕಲ್ ಪಾರ್ಟೀಸ್ ಇವತ್ತಿರ್ತವೆ, ನಾಳೆ ಹೋಗ್ತವೆ. ಇವತ್ತು ರಾಜ್‌ನಂತೆ ಇರುವಂಥ ಲೀಡರ್ಸ್ ನಾಳೆ ಎಲೆಕ್ಷನಲ್ಲಿ ಸೋತು ಸಾಮಾನ್ಯ ವ್ಯಕ್ತಿಗಳಾಗ್ಬೋದು. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ. ಈ ದೇಶ ನೆನ್ನೆನೂ ಇತ್ತು, ಇವತ್ತೂ ಇದೆ ಮತ್ತು ನಾಳೆನೂ ಇರುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಡಿಜಿಟಲ್ ಮೂವ್‌ಮೆಂಟ್ ಹುಟ್ಟೋದಕ್ಕೆ ಕಾರಣವಾದದ್ದು ಚೀಫ್ ಜಸ್ಟಿಸ್ ಸೈಡಿಂದ ಬಂದಂತ ಒಂದು ವೇಗ್ ಸ್ಟೇಟ್ಮೆಂಟ್. ಹಾನೆಸ್ಟ್‌ಲಿ ಹೇಳ್ಬೇಕಂದ್ರೆ ಆ ಸ್ಟೇಟ್ಮೆಂಟ್ ತುಂಬಾನೇ ಅನ್‌ಫಾರ್ಚುನೇಟ್ ಅನ್ನಿಸ್ತು ನನಗಂತೂ. ಯಾಕಂದ್ರೆ ಈ ಚೀಫ್ ಜಸ್ಟಿಸ್ ಅನ್ನೋದೊಂದು ಅತ್ಯಂತ ಗೌರವಾನ್ವಿತ ಸ್ಥಾನ. ಅಂತ ಸ್ಥಾನದಲ್ಲಿ ಇರೋ ವ್ಯಕ್ತಿ ಈ ರೀತಿಯ ವರ್ಡ್ಸ್ ಯೂಸ್ ಮಾಡಿದ್ರೆ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಊಹಿಸಬೇಕಾಗಿತ್ತು ಅವ್ರು ಮೊದಲೇ. ಅವ್ರು ಮಾತಾಡೋ ಪ್ರತಿಯೊಂದು ಪದಕ್ಕೂ ಒಂದು ವೇಟೇಜ್ ಅಂತ ಇರುತ್ತೆ. ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಅಲ್ಲಿ ಕೂತು ಮಾತಾಡುವಾಗ ಒಂದು ಡಿಗ್ನಿಟಿ, ಮೆಚುರಿಟಿ ಮತ್ತು ರೆಸ್ಟ್ರೆಂಟ್ ಅನ್ನೋದು ಇರಬೇಕು. ಫಸ್ಟ್ ಕಾಂಟ್ರೋವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟು ನಂತರ ಅಪಾಲಜಿ ಕೇಳೋದು ಈಗ ಸಾಮಾನ್ಯ ಆಗ್ಬಿಟ್ಟಿದೆ. ಆದ್ರೆ ರಿಯಲ್ ಪ್ರಾಬ್ಲಮ್ ಏನಂದ್ರೆ,
ಸೋಷಿಯಲ್ ಮೀಡಿಯಾ ಎರಾನಲ್ಲಿ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮತ್ತೆ ಫಾರಿನ್ ಪವರ್ಸ್ ನಮ್ಮ ದೇಶದ ಇಂಟರ್ನಲ್ ಫಾಲ್ಟ್ ಲೈನ್ಸ್‌ನ ಹುಡುಕ್ತಾ ಇರ್ತವೆ. ಅವ್ರು ಕಾಯ್ತಾ ಇರ್ತಾರೆ. ಒಂದು ಸ್ಮಾಲ್ ಫಾಲ್ಟ್ ಲೈನ್ ಕ್ರಿಯೇಟ್ ಆದ್ರೆ ಸಾಕು. ಒಂದು ಸಣ್ಣ ಸಮಾಜದಲ್ಲಿ ಬಿರುಕು ಉಂಟಾದ್ರೆ ಸಾಕು. ಅದನ್ನು ಯೂಸ್ ಮಾಡ್ಕೊಂಡು ಒಂದು ದೊಡ್ಡ ಚಳುವಳಿನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾವು ಪ್ರತಿದಿನ ಒಂದಲ್ಲ ಒಂದು ಫಾಲ್ಟ್ ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಇಲ್ಲಿ ಪೊಲಿಟಿಷಿಯನ್ಸ್ ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಜನರಿಗೆ ಒಳ್ಳೆ ಆಡಳಿತ ಕೊಡೋದಷ್ಟೇ ಅವ್ರ ಕೆಲಸ. ಅದನ್ನ ಬಿಟ್ಟು ಆನೆ ನಡೆದಿದ್ದ ದಾರಿ ಅನ್ನೋ ತರ ಕೇರ್‌ಲೆಸ್ ಆಟಿಟ್ಯೂಡ್‌ನ 5 ವರ್ಷ ಕಳೆಯೋದು ತುಂಬಾನೇ ಡೇಂಜರಸ್. ನೀಟ್ ಪೇಪರ್ ಇವತ್ತಿನ ತನಕ ಪ್ರಾಪರ್ ಆಗಿ ಕಂಡಕ್ಟ್ ಆಗ್ತಾನೆ ಇಲ್ಲ. ಕೆಪಿಎಸ್ಸಿ ಪ್ರಿಲಿಮ್ಸ್ ಆಗಲಿ, ಯುಪಿಎಸ್ಸಿ ರಿಸಲ್ಟ್ಸ್ ಆಗಲಿ ರಿಪೀಟೆಡ್ ಕಾಂಟ್ರವರ್ಸೀಸ್ ಆಗ್ತಾ ಇದೆ. ಹೈಕೋರ್ಟ್ ಅಬ್ಸರ್ವೇಷನ್ಸ್, ಮೇನ್ಸ್ ಪೇಪರ್‌ನಲ್ಲಿ ಆಗುವಂತ ಇರ್ರೆಗ್ಯುಲಾರಿಟೀಸ್, ಕಾಂಪಿಟೇಟಿವ್ ಎಕ್ಸಾಮ್‌ಗಳಿಗಾಗಿ ತಮ್ಮ ಫ್ಯೂಚರ್‌ನ ಸ್ಯಾಕ್ರಿಫೈಸ್ ಮಾಡ್ತಿರೋ ಸ್ಟೂಡೆಂಟ್ ಜೊತೆ ಆಟ ಆಡೋದು ನೀವು ಪೊಲಿಟಿಷಿಯನ್ಸ್ ಮೊದಲು ನಿಲ್ಲಿಸಬೇಕು. ಕೆಪಿಎಸ್ಸಿನಲ್ಲಿ ಯಾವ ರೀತಿಯ ರಿಕ್ರೂಟ್‌ಮೆಂಟ್ ಆಗ್ತಿವಿ ಅನ್ನೋದ್ರ ಬಗ್ಗೆ ನಾನು ಕಮ್ಮಿ ಮಾತಾಡೋದೇ ಇಲ್ಲಿ ಬೆಟರ್. ಕೆಪಿಎಸ್ಸಿ ಆಗಲಿ, ಯುಪಿಎಸ್ಸಿ ಆಗಲಿ ಫೇಕ್ ಸರ್ಟಿಫಿಕೇಟ್ಸ್‌ನ ಕೊಟ್ಟು ಸೆಲೆಕ್ಷನ್ ಆಗೋ ಕೇಸಸ್ ಜನ ನೋಡ್ತಾ ಇದ್ದಾರೆ ಇವತ್ತು. ಗೆಸ್ಟ್ ಲೆಕ್ಚರರ್, ಪಿಎಚ್‌ಡಿ ಹೋಲ್ಡರ್ ಅಂತ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ 5 ವರ್ಷದ ನಂತರ ಈ ಅವ್ರು ಕೊಟ್ಟಂತ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತ ಡಿಸ್ಮಿಸ್ ಮಾಡ್ತಾರೆ. ಆದ್ರೆ ಅದೇ 5 ವರ್ಷದ ಹಿಂದೆ ಈ ವೆರಿಫಿಕೇಷನ್ ಮಾಡೋಕೆ ಇವ್ರ ಕೈಲಿ ಆಗ್ಲಿಲ್ವಾ ಕರೆಕ್ಟ್ ಆಗಿ, ಪ್ರಾಪರ್ ಆಗಿ? ನಮ್ಮನ್ನ ಆಳೋ ಸರ್ಕಾರಗಳು ಸ್ವಲ್ಪ ಪ್ರಾಬ್ಲಮ್‌ನ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯ ಇನ್ಸಿಡೆಂಟ್ ದೇಶದಲ್ಲಿ ಫಾಲ್ಟ್ ಲೈನ್ಸ್ ಕ್ರಿಯೇಟ್ ಮಾಡ್ತವೆ. ಆಡಳಿತದಲ್ಲಿರುವಂತ ನೆಗ್ಲಿಜೆನ್ಸ್, ಕರಪ್ಷನ್, ಇರ್ರೆಸ್ಪಾನ್ಸಿಬಿಲಿಟಿ ರಿಪೀಟೆಡ್ ಆಗ್ತಾ ಇದ್ರೆ ಜನರ ಆಕ್ರೋಶ ಹೆಚ್ಚಾಗುತ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಆಲ್ ಕಾಲೇಜ್ ಸ್ಟೂಡೆಂಟ್ ಅಸೋಸಿಯೇಷನ್ ಮತ್ತೆ ಆಲ್ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಈ ತರ ಆರ್ಗನೈಸೇಷನ್ ಮತ್ತೆ ಸ್ಟೂಡೆಂಟ್ ಮೂವ್ಮೆಂಟ್ಸ್ ಕೆಪಿಎಸ್ಸಿ ವಿರುದ್ಧ ಪ್ರೊಟೆಸ್ಟ್ ಇವೆಲ್ಲ ಸ್ಲೋಲಿ ಬಿಲ್ಡ್ ಆಗ್ತಾ ಇದಾವೆ. ಇದು ಇಲ್ಲಿಗೆ ನಿಲ್ಲಲ್ಲ. ಲೇಬರ್ ಯೂನಿಯನ್ಸ್, ಯೂತ್ ಗ್ರೂಪ್ಸ್ ಎಲ್ಲ ಕಡೆ ಈ ಕಾಡ್ಗಿಚ್ಚು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾನೇ ಇದಾವೆ. ಇದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಸ್ಟೇಟ್ ಗವರ್ಮೆಂಟ್ ವರ್ಸಸ್ ಸೆಂಟ್ರಲ್ ಗವರ್ಮೆಂಟ್ ಯಾರನ್ನೂ ಬಿಡಲ್ಲ. ಇವತ್ತಿನ ಡೇಟ್‌ನಲ್ಲಿ ಫಾಲ್ಟ್ ಲೈನ್ಸ್ ಕೇವಲ ಸೆಕ್ಯೂರಿಟಿ ಇಶ್ಯೂಸ್ ಆಗಿಲ್ಲ. ಚೀಫ್ ಜಸ್ಟಿಸ್ ಕಡೆಯಿಂದ ಬಂದಂತ ಈ ಸಟಲ್ ಕಮೆಂಟ್‌ನ ಯೂಸ್ ಮಾಡಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಡಿಜಿಟಲ್ ಮೂವ್‌ಮೆಂಟ್ ಬಿಲ್ಡ್ ಆಗಿದೆ. ಅದು ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ರೀಚ್ ಕೂಡ ಪಡ್ಕೊಂಡಿದೆ. ಈ ಒಂದು ಡೆವಲಪ್‌ಮೆಂಟ್ ಆದ್ಮೇಲೆ ದೇಶ ಯಾವ ಡೈರೆಕ್ಷನ್‌ಗೆ ಹೋಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಗವರ್ನೆನ್ಸ್ ಬಗ್ಗೆ ಎಷ್ಟೇ ಮಾತಾಡಿದ್ರು ದಿನದಿಂದ ದಿನಕ್ಕೆ ಸಮಾಜದಲ್ಲಿ ಬಿರುಕು ಕ್ರಿಯೇಟ್ ಆಗ್ತಾ ಇದ್ರೆ ಇದರ ಪರಿಣಾಮ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಆದ್ರೆ ಇಲ್ಲಿ ಹುಟ್ಟೋ ಪ್ರಶ್ನೆ ಏನಂದ್ರೆ ಸರ್ಕಾರ ಈ ಸಿಚುವೇಶನ್ ಕ್ರಿಯೇಟ್ ಆಗೋ ಹಾಗೆ ಅವಕಾಶ ಯಾಕೆ ಕೊಡ್ತಾ ಇದೆ ಅನ್ನೋದು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಮ್ಮ ವಿಧಾನಸೌಧ ಮೇಲೆನೆ ಬರ್ದಿದೆ. ಆದ್ರೆ ದೇವರ ಹುಂಡಿಗೆ ಬೀಳೋ ಟ್ಯಾಕ್ಸ್ ದುಡ್ಡನ್ನ ಪೂಜಾರಿ ವೇಷದಲ್ಲಿ ಈ ಕಳ್ಳರೆ ತಿಂದು ತೆಗ್ತಿದ್ದಾರೆ. ಚೀಫ್ ಜಸ್ಟಿಸ್ ಆಗಿ ನ್ಯಾಯದ ಪರವಾಗಿ ತೀರ್ಪು ಕೊಡೋದು ನಿಮ್ಮ ಕೆಲಸ. ಮೊದಲು ಜುಡಿಷಿಯರಿ ಒಳಗಿನ ಪ್ರಾಬ್ಲಮ್ಸ್ ನೋಡಿ ರಿಫಾರ್ಮ್ಸ್ ಇಂಪ್ಲಿಮೆಂಟ್ ಮಾಡಿ. ಕೇಸ್ ಪೆಂಡೆನ್ಸಿನ ಇಶ್ಯೂನ ಸಾಲ್ವ್ ಮಾಡಿ. ಕೇಸ್ ಪೆಂಡೆನ್ಸಿ ಸಾಲ್ವ್ ಮಾಡೋದನ್ನ ಬಿಟ್ಟು ಇರ್ರೆಸ್ಪಾನ್ಸಿಬಲ್ ಕಮೆಂಟ್ ನಿಮಗೆ ಯಾಕೆ ಬೇಕು? ಆ ಒಂದು ಕೇರ್ಲೆಸ್ ಸ್ಟೇಟ್ಮೆಂಟ್ ಪರಿಣಾಮ ಇವತ್ತು ನಿಮ್ಮ ಮುಂದೆ ಇದೆ. ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ ಜಗತ್ತು ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಇವತ್ತು. ಇದು ಸ್ಪೀಡ್ ಇನ್ಫಾರ್ಮೇಷನ್ ಎರ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಸೆಕೆಂಡ್ಸ್‌ಗಳಲ್ಲಿ ವೈರಲ್ ಆಗಿಬಿಡುತ್ತೆ. ಇಂತಹ ಕಮೆಂಟ್ಸ್‌ಗಳಿಂದ ಮೂವ್‌ಮೆಂಟ್ಸ್ ಬಿಲ್ಡ್ ಆಗ್ತವೆ. ನಿಧಾನವಾಗಿ ಈ ಮೂವ್‌ಮೆಂಟ್ಸ್ ಆಕ್ರೋಶಕ್ಕೆ ತಿರುಗಿಕೊಳ್ಳುತ್ತೆ. ಆಕ್ರೋಶದ ಪರಿಣಾಮ ಜನ ರಸ್ತೆಗಿಳಿತಾರೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಜಸ್ಟ್ ಬಿಗಿನಿಂಗ್ ಮಾತ್ರ. ದುರದೃಷ್ಟ ಅಂದ್ರೆ ಫಾರಿನ್ ಪವರ್ಸ್ ಕೂಡ ಇಲ್ಲಿ ಆಕ್ಟಿವ್ ಆಗಿವೆ ಅನ್ನೋ ಅನುಮಾನಗಳು ಕೇಳಿ ಬರ್ತಾ ಇದಾವೆ. ದೇಶದಲ್ಲಿ ಕ್ಯಾಶ್ ಸೆನ್ಸಸ್ ನಡೀತಾ ಇದೆ. ಅದರ ಡೇಟಾ ಮ್ಯಾನಿಪುಲೇಟ್ ಮಾಡಿ ಗ್ರೌಂಡ್ ಲೆವೆಲ್‌ನಲ್ಲಿ ಒಂದು ದೊಡ್ಡ ರೆಜಿಮ್ ಚೇಂಜ್ ಮೂವ್‌ಮೆಂಟ್ ಬಿಲ್ಡ್ ಮಾಡೋ ಪ್ರಯತ್ನಗಳು ಆಗಬಹುದು ಅನ್ನೋ ಫಿಯರ್ ಇಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮತ್ತೆ ಕ್ಯಾಶ್ ಸೆನ್ಸಸ್ ಈ ಎರಡನ್ನೂ ಕನೆಕ್ಟ್ ಮಾಡಿ ಫ್ಯೂಚರ್ ಪೊಲಿಟಿಕಲ್ ಪೋಲರೈಸೇಷನ್ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗೋ ಸಾಧ್ಯತೆ ಇದೆ. ದೇಶದೊಳಗೆ ನಡೀತಿರುವಂತಹ ಡೆವಲಪ್‌ಮೆಂಟ್ಸ್ ಮುಂದೆ ಯಾವ ಸ್ಟೇಜ್‌ಗೆ ಹೋಗ್ಬೋದು ಅನ್ನೋದನ್ನ ಯೋಚಿಸಿ ನೋಡಿ. ನಾನು ಅಬ್ಸರ್ವ್ ಮಾಡ್ತಿರೋ 2 ಪಾಯಿಂಟ್ ಏನಂದ್ರೆ ಇಲ್ಲಿ ಮೊದಲನೇದು ಜನ್ಜಿ ಬೇಸ್ಡ್ ಆಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ ಮತ್ತೆ ರೆಜಿಮ್ ಡಿಸ್ಟೆಬಿಲೈಸೇಷನ್ ಸ್ಲೋಲಿ ಬಿಲ್ಡ್ ಆಗ್ತಾ ಇದೆ. ಇನ್ನೊಂದು ಬಿಗ್ಗೆಸ್ಟ್ ಪಾಯಿಂಟ್ ಏನಂದ್ರೆ ಫ್ಯೂಚರ್‌ನಲ್ಲಿ ಸಿವಿಲ್ ವಾರ್ ಟೈಪ್ ಸಿಚುವೇಷನ್ ಕ್ರಿಯೇಟ್ ಮಾಡಿ ಭಾರತವನ್ನ ವಿಭಜಿಸೋ ಪ್ರಯತ್ನಗಳು ನಡೆಯಬಹುದು ಅನ್ನೋ ಫಿಯರ್. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ವೆಸ್ಟ್ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ ಈ ರೀಜನಲ್ ಟೆನ್ಷನ್ಸ್ ಹೆಚ್ಚಾಗೋ ಚಾನ್ಸಸ್ ತುಂಬಾನೇ ಕಾಣಿಸ್ತಾ ಇದಾವೆ. ಈ ಮೂವ್‌ಮೆಂಟ್ಸ್ ಡೊಮೆಸ್ಟಿಕ್ ಲೆವೆಲ್ ಇಂದ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಬಿಲೀಫ್ ಯಾವಾಗ್ಲೂ ಒಂದೇ. ಈ ರೀತಿಯ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಗ್ರೋ ಆಗೋಕ್ಕಿಂತ ಮೊದಲು ಕಂಟ್ರೋಲ್ ಮಾಡಬೇಕು. ಈ ರೀತಿಯ ಆರ್ಗನೈಸೇಷನ್ ಮೇಲೆ ಸ್ಟ್ರಿಕ್ಟ್ ಮಾನಿಟರಿಂಗ್ ಇರಬೇಕು. ಅದಕ್ಕಾಗಿಯೇ ಗವರ್ಮೆಂಟ್ ಎಫ್‌ಸಿಆರ್‌ಎ ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ತರ್ತಾ ಇದೆ. ಅದನ್ನ ಬಿಗಿ ಮಾಡ್ತಾ ಇದೆ. ಈ ನ್ಯೂಸ್ ಹೊರಗೆ ಬಂದ ತಕ್ಷಣ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಟ್ರಂಪ್‌ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮಾರ್ಕೋ ರೂಬಿಯೋ ಭಾರತದ ಕೋಲ್ಕತ್ತಾಗೆ ಬಂದು ಫಸ್ಟ್ ಕ್ರಿಶ್ಚಿಯನ್ ಮಿಷನರೀಸ್‌ನ ಮೀಟ್ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಯುಎಸ್‌ನ ಒಂದು ಡೀಪ್ ಸ್ಟೇಟ್ ಇದೆಯಲ್ಲ, ಅದು ಕ್ರಿಶ್ಚಿಯನ್ ಮಿಷನರೀಸ್‌ನ ಮೂಲಕ ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್, ತಮಿಳುನಾಡು, ನಾರ್ತ್ ಈಸ್ಟ್ ಇಂಡಿಯಾ ಈ ಸ್ಟೇಟ್‌ಗಳಲ್ಲಿ, ಈ ರಾಜ್ಯಗಳಲ್ಲಿ ಕನ್ವರ್ಷನ್‌ನ ಹೆಚ್ಚು ಮಾಡೋ ಒಂದು ಹುನ್ನಾರ ನಡೆಸ್ತಾ ಇದೆ. ಆ ಕನ್ವರ್ಷನ್ ಹೆಚ್ಚು ಮಾಡೋದ್ರಿಂದ ಅಲ್ಲಿ ಜನರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಅನ್ನೋ ಹುನ್ನಾರ ಇಲ್ಲಿ ನಡೆಸ್ತಾ ಇದೆ ಅಮೆರಿಕದ ಡೀಪ್ ಸ್ಟೇಟ್. ಆದ್ರೆ ಒಂದು ವಿಷಯ ಮಾತ್ರ ಖಚಿತ. ನಮ್ಮ ಇಂಡಿಯಾ ದೇಶಕ್ಕೆ, ನಮ್ಮ ಭಾರತ ಭೂಮಿಗೆ ನಾವು ಇರೋ ತನಕ, ಪ್ರಜ್ಞಾವಂತರು ನಾಗರಿಕರು ಇರೋ ತನಕ ಏನೂ ಆಗೋದಿಲ್ಲ. ಯಾಕಂದ್ರೆ ನಾವು ಇವತ್ತಿರ್ತೇವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ದೇಶ ಇರಬೇಕು. ಈ ದೇಶವನ್ನ ನಾವು ಒಡೆಯೋದಕ್ಕೆ ಬಿಡೋದಿಲ್ಲ. ಅದು ಏನಾದ್ರೂ ಆಗ್ಲಿ. ಜೈ ಹಿಂದ್.